ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶರಣ್ ಕುಮಾರ್ ನೀವೆಲ್ಲ ಹೊರಗಡೆ ಇರಿ. ನೀರಜ್ ನೀನು ನಮಸ್ಕಾರ ಚಾಬ್ರಿ ಅವರ. ಥ್ಯಾಂಕ್ ಯು. ನಾನು ಹೇಳಿದ್ದೆಲ್ಲ ವ್ಯವಸ್ಥೆ ಆಯಿತಾ? ಓಕೆ. ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಪಾರ್ವತಿ ದೇಸಾಯಿ ಅವ್ರು ಬರ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್. ಇನ್ನು ಮಿಕ್ಕ ಅಮೌಂಟು ಇನ್ನೊಂದು ವೀಕ್ ಬಿಟ್ಟು ಬೇಕಾಗುತ್ತೆ ನನಗೆ ವ್ಯವಸ್ಥೆ ಮಾಡಬೇಕು ತಾವು. ಆಯಿತು ಚಾಬ್ರಿ ಅವರೇ, ಮುಂದಿನ ಸಾರಿ ನೀವೇ ಉಪಮುಖ್ಯಮಂತ್ರಿಗಳು. ನೀವು ಹೇಳಿದವ್ರಿಗೆ ನೀವು ಹೇಳಿದ ಖಾತೆಗಳನ್ನ ಕೊಡ್ತೀನಿ, ಆಯಿತಾ? ಸರಿ ನೋಡಿ, ಗೌರ್ಮೆಂಟ್ನಿಂದ ನಿಮ್ಮ ಕಂಪನಿಗೆ 5,000 ಕೋಟಿ ರೂಪಾಯಿಗಳ ಆದಾಯ ಬರುವಂಥ ಕಾಂಟ್ರಾಕ್ಟ್ನ ಕೊಡಿಸೋ ಜವಾಬ್ದಾರಿ ನಂದು, ಆಯ್ತಲ್ಲ? ಸರಿ, ಓಕೆ, ಥ್ಯಾಂಕ್ ಯು. ಹಲೋ. ನಮಸ್ಕಾರ ಪಾರ್ವತಿ ದೇಸಾಯಿ ಅವರ. ನಮಸ್ಕಾರ ಸರ್, ಹೇಳಿ. ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಲ್ಲಿ? ಇಲ್ಲ ಸರ್. ವಿಷಯ ಏನು ಸರ್? ನಿಮ್ಮ ಫೋನ್ ಸೇಫ್ ಆಗಿದೆ ತಾನೆ? ಹಾಂ, ಎಸ್ ಸರ್, ಸೇಫ್ ಆಗಿದೆ. ಈಗ ನೀವೊಂದು ಕೆಲಸ ಮಾಡಬೇಕು. ಹೇಳಿ ಸರ್. ರಾತ್ರಿ 11 ಗಂಟೆಗೆ ನಿಮ್ಮ ನಂಬಿಕಸ್ಥರನ್ನ ಯಾರನ್ನಾದ್ರೂ ಕರ್ಕೊಂಡು ಚಾಬ್ರಿ ಅವ್ರ ಮನೆಗೆ ಹೋಗಬೇಕು. ಅಲ್ಲಿ ಅವರು 200 ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ. ಅದನ್ನು ಸೇಫಾಗಿ ತೊಗೊಂಬಂದು ನಿಮ್ಮ ಮನೇಲಿ ಇಟ್ಕೋಬೇಕು. ಬೆಳಗಿನ ಜಾವ 5 ಗಂಟೆಗೆ ಸರಿಯಾಗಿ ರಿಂಗ್ ರೋಡ್ ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ 37 ಜನ ಇರ್ತಾರೆ. ಅವರೆಲ್ಲರಿಗೂ 5-5 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಯಾರು ಸರ್ ಆ 40 ಜನ? ಅವರೆಲ್ಲ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದವರು. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾಮಿನೇಷನ್ ಫೈಲ್ ಮಾಡಿರೋರು. ಅದರಲ್ಲಿ 30 ಜನ ಹಾಲಿ MLAಗಳು, ಎಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್. ಅಲ್ಲ ಸರ್, ಅವ್ರ ಕಡೆಯವ್ರಿಗೆ ಯಾಕೆ ಕೊಡಬೇಕು ಸರ್ ಈ ದುಡ್ಡನ್ನು? 8ನೇ ತಾರೀಕು ನಾಮಿನೇಷನ್ಗಳನ್ನ ವಾಪಸ್ ತೆಗಿಯೋ ಕೊನೆಯ ದಿನಾಂಕ. ಅವ್ರಿಗೆ ನಾವೆಲ್ಲ ದುಡ್ಡನ್ನು ಕೊಟ್ಟರೆ ಅವರೆಲ್ಲ ನಾಮಿನೇಷನ್ ವಾಪಸ್ ತಗೊಳ್ತಾರೆ. ಅಂದರೆ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದಲ್ಲಿ 37 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ಗಳು ಇರೋದಿಲ್ಲ. ನಮ್ಮ ಪಕ್ಷದವರಿಗೆ ಈಸಿ ವಾಕ್ ಓವರ್ ಆಗುತ್ತೆ. ಆಗ ಶಿವಕೃಷ್ಣ ದೇಸಾಯಿಯವರ ಇಡೀ ಪಕ್ಷಕ್ಕೆ ಆತ್ಮಸ್ಥೈರ್ಯ ಮುಳುಗೋಗುತ್ತೆ. ಓಹ್, ನೋಡಿ ಪಾರ್ವತಿ ದೇಸಾಯಿ ಅವರೇ, ರಾತ್ರಿ ಎಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ಓಡಾಡ್ತಾ ಇರ್ತಾರೆ, ಪೊಲೀಸ್ನವ್ರು ಓಡಾಡ್ತಾ ಇರ್ತಾರೆ, ಮತ್ತು ಚುನಾವಣಾ ಆಯೋಗದವ್ರು ಬೇರೆ ಕಂಡಿಟ್ಟಿರ್ತಾರೆ. ಆ ಕಾರಣದಿಂದ ತುಂಬ ಹುಷಾರಾಗಿ ನಿಭಾಯಿಸಬೇಕು. ಸರಿ ಸರ್. ಸರಿ, ನಮಸ್ಕಾರ. ನಮಸ್ತೆ ಸರ್. ನಮ್ಮೆಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಫಸ್ಟ್ ಇನ್ಸ್ಟಾಲ್ಮೆಂಟ್ ದುಡ್ಡು ತಲುಪಿದೆಯಾ? ಎಲ್ಲರಿಗೂ ತಲುಪಿದೆ ಸರ್. 2 ಲೇಡಿ ಕ್ಯಾಂಡಿಡೇಟ್ಸ್ ಅಂದ್ಬಿಟ್ಟು, ಒಬ್ಬರು ಸುಶೀಲಾ ಪವಾರ್, ಇನ್ನೊಬ್ಬರು ಸುನಂದಾ ರಂಗನಾಥ್. ಸರಿ, ಅವ್ರಿಗೆ ಯಾರ ಕೈಲಾದರೂ ಕಟ್ಕಳಿಸ್ಬಿಡಿ. ಟಫ್ ಕಾನ್ಸ್ಟಿಟ್ಯೂನ್ಸಿ, ನೆಗ್ಲೆಕ್ಟ್ ಮಾಡಬೇಡಿ. ಆಯಿತು ಸರ್. ಆಮೇಲೆ ನಾನು ಎಕ್ಸೈಸ್ ಕಾಂಟ್ರಾಕ್ಟರ್ ನಾಯ್ಡು ಹತ್ರ ಮಾತಾಡಿದ್ದೀನಿ ಡ್ರಿಂಕ್ಸ್ ಬಗ್ಗೆ. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಲೋಡ್ ಬೇಕು ಅಂತ ಒಂದು ಡೀಟೇಲ್ಸ್ನೆಲ್ಲ ಅವ್ರಿಗೆ ಕೊಟ್ಬಿಡಿ. ಸರಿ ಸರ್. ಮತ್ತು
ಮೃಣಾಲಿನಿ ಬಾ ಕೂತ್ಕೋ ಬಾ. ಯಾಕೆ ಪುಟ್ಟಿ ಒಂಥರ ಇದೆಯಾ? ಏನೂ ಇಲ್ಲಪ್ಪ. ಹಾಂ, ಈಗ ನಿಮ್ಮ ಹೇಮಗಿರಿ ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ಖರ್ಚಿಗೋಸ್ಕರ 10 ಕೋಟಿ ಅಂತ ನಿರ್ಧಾರ ಮಾಡಿದ್ದೀವಿ. ಕಮ್ಮಿ ಆಯಿತು ಅಂದರೆ ಕೇಳು, ಜಾಸ್ತಿ ಬೇಕಾದ್ರೆ ಕೊಡೋಣ. ನೋಡ್ರಿ ನಾರಾಯಣ್ ಅವಲ್ಗುಂದವ್ರೆ, ಎಷ್ಟು ಲೋಡ್ ಬೇಕು ಅಂತ ನನಗೆ ತಿಳಿಸ್ಬಿಡಪ್ಪ. ಸರಿ ಸರ್. ನೋಡ್ರಿ ನಾರಾಯಣನ ಅವಲ್ಗುಂದ, ಆ ಕ್ಷೇತ್ರದ ಒಂದೊಂದು ಬೂತಿಗೆ ಒಬ್ಬೊಬ್ಬ ಲೀಡ್ರ್ ಇರಬೇಕು. ಒಬ್ಬೊಬ್ಬ ಲೀಡ್ರಿಗೆ 5-5 ಲಕ್ಷ ಕೊಡಬೇಕು. ಯಾವುದೂ ಇಲ್ಲ ಅಂತ ಹೇಳಿಬಿಡಿ. ಯಾವುದೇ ಕಾರಣಕ್ಕೂ ಶಿವಕೃಷ್ಣ ದೇಸಾಯಿ ಅವ್ರನ್ನ ಗೆಲ್ಲೋದಕ್ಕೆ ನಾವು ಬಿಡಬಾರ್ದು. ಗೊತ್ತಾಯ್ತೇನ್ರಿ? ಸರಿ ಸರ್. ಹಾಗೆ ಆ ಕ್ಷೇತ್ರದಲ್ಲಿ 6 ಜನ ಜಿಲ್ಲಾ ಪರಿಷತ್ ಮೆಂಬರ್ಗಳು ಆ ಪಾರ್ಟಿಯಿಂದ ಇದ್ದಾರೆ. ಎಲೆಕ್ಷನ್ ಇನ್ನೊಂದು ವಾರ ಇದೆ ಬೇಕಾದ್ರೆ ನಮ್ಮ ಪಾರ್ಟಿಗೆ ಬರ್ತಾರೆ, ಮುಣಾಯನ್ನ ಬೆಂಬಲಿಸ್ತಾರೆ. ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ದೀನಿ, ನಾನು ಎಲ್ಲ ಏರ್ಪಾಟು ಮಾಡಿದ್ದೀನಿ. ಆ ಶಿವಕೃಷ್ಣ ದೇಸಾಯಿ ಅವರಿಗೆ ಬೂತ್ ಏಜೆಂಟ್ ಕೂಡ ಸಿಗಬಾರ್ದು, ಹಾಗೆ ಮಾಡಬೇಕು. ಗೊತ್ತಾಯ್ತೇನ್ರಿ? ಸರಿ ಸರ್. ಏನಮ್ಮ ಮುಳಾಂಡಿ, ನಿನಗೆಲ್ಲ ಗೊತ್ತಾಯ್ತು ತಾನೇ? ನೋಡಮ್ಮ, ನಾಳೆ ಬೆಳಿಗ್ಗೆಯಿಂದಲೇ ನೀನು ಹೇಮಗಿರಿನಲ್ಲಿ ಹಾಲ್ಟ್ ಮಾಡಬೇಕು. ಚಾಬ್ರಿ ಅವ್ರ ಗೆಸ್ಟ್ ಹೌಸ್ನಲ್ಲಿ ಎಲ್ಲ ಅರೇಂಜ್ ಮಾಡಿದ್ದೀವಿ. ಅಲ್ಲದೆ ನಿನ್ನ ಬಾಡಿಗಾರ್ಡ್ಗಳ ಕಾರುಗಳು ಮುಂದೆ ಒಂದಿರುತ್ತೆ, ಹಿಂದೆ ಒಂದಿರುತ್ತೆ. ಒಂದೂ ಕಡೆ ಬಿಡ್ದಂಗೆ ಓಡಾಡಬೇಕು. ನೋಡು, ನಿನ್ನ ಕ್ಷೇತ್ರಕ್ಕೋಸ್ಕರ 5 ಲಕ್ಷ ಪಾಂಪ್ಲೆಟ್ಸ್ಗಳು ನೋಡಿಸಿದ್ದೀನಿ. ಸ್ಯಾಂಪಲ್ ನೋಡ್ತೀಯಾ? ನೋಡು, ಇದೇ ಪಾಯಿಂಟ್ಗಳ ಮೇಲೆ ನಿನ್ನ ಜನಗಳ ಹತ್ರ ಓಟ್ ಕೇಳಬೇಕು. ಓದ್ತೀಯಾ? ಇಲ್ಲಪ್ಪ, ನನಗೆ ಯಾಕೋ ಮೂಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮೂಡಿಲ್ಲ ಗಿಡಿಲ್ಲ ಅಂದ್ರೆ ಆಗೋದಿಲ್ಲಮ್ಮ. ನಾನೇ ಓದ್ತೀನಿ, ಕೇಳಿದ್ರಲ್ಲಿರೋ ಪಾಯಿಂಟ್ಸು. ನನ್ನ ಪ್ರೀತಿಯ ಹೇಮಗಿರಿ ಕ್ಷೇತ್ರದ ಮತಬಾಂಧವರೇ, ನಾನು ಶ್ರೀಮತಿ ಮುಣಾಲಿನಿ. ನಾನು ರಾಜಕೀಯಕ್ಕೆ ಹೊಸಬಳು. ನನಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ನನ್ನ ಮಾವನವರಾದ ಶಿವಕೃಷ್ಣ ದೇಸಾಯಿಯವರು ಮತ್ತು ಅವರ ಕುಟುಂಬದವರು ನನ್ನ ತುಂಬ ಹೀನಾಯವಾಗಿ ನಡೆಸ್ಕೊತಿದ್ದಾರೆ. ಅಂಥ ಶಿವಕೃಷ್ಣ ದೇಸಾಯಿಯವರು ಮುಖ್ಯಮಂತ್ರಿ ಆಗಬಾರದು. ಅದಕ್ಕೆ ನಾನು ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತಿದ್ದೀನಿ. ದಯವಿಟ್ಟು ನಿಮ್ಮ ಮತಗಳನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇತಿ ಶ್ರೀಮತಿ ಮೃಣಾಲಿನಿ. ಅರ್ಥ ಆಯ್ತಾ? ಸರಿ, ನೀನು ಹೊರಡು. ಬೆಳಗಿನ ಜಾವನೇ ಹೇಮಗಿರಿಗೆ ಹೊರಡಬೇಕಾಗುತ್ತೆ. ನಾಡಿದ್ರಿಂದನೇ ಚುನಾವಣಾ ಪ್ರಚಾರ ಶುರು. ನಾನು ಹೇಮಗಿರಿಗೆ ಹೋಗ್ತೀನಪ್ಪ, ಆದರೆ ಚುನಾವಣಾ ಪ್ರಚಾರಕ್ಕಲ್ಲ. ಏನಂದೆ? ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಬದಲಾಗಿ ನನ್ನ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾತಾಡ್ತಿದ್ದೀನಿ? ನಿನ್ಗೇನು ಹುಚ್ಚಿಡ್ತಿದ್ಯಾ? ಹುಚ್ಚಿಡ್ದಿತ್ತು, ಈಗ ಬಿಡ್ತು. ನಿಮ್ಮ ಮಾತು ಕೇಳಿ ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋ ಹುಚ್ಚಿಡ್ದಿತ್ತು. ಆದರೆ ಇವತ್ತು ಪೂರ್ತಿಯಾಗಿ ಬಿಟ್ಟು ಹೋಯ್ತು.
ತಮಾಷೆ ಮಾಡಬೇಡ ಮುನಾಲಿನಿ. ನಾನು ತಮಾಷೆ ಮಾಡ್ತಾ ಇಲ್ಲಪ್ಪ. ನಾಳೆ ಬೆಳಗ್ಗೆ 10:30ಕ್ಕೆ ನಾನು ನಾಮಪತ್ರ ವಾಪಸ್ ಪಡಿತಾ ಇದ್ದೀನಿ. ಏನು ಮಾತಾಡ್ತಿದ್ದೀನಿ ಅಂತ ಪರಿಜ್ಞಾನ ಇದೆ ನಿನಗೆ? ನಮ್ಮ ಪಕ್ಷದ ಅಧ್ಯಕ್ಷ ನೀನು. ಆ ಶಿವಕೃಷ್ಣ ದೇಸಾಯಿ ಅವ್ರನ್ನ ಸೋಲಿಸೋದಕ್ಕೆ ಎಲ್ಲ ಸಿದ್ಧತೆ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾಮಿನೇಷನ್ನ ವಾಪಸ್ ಪಡಿತೀನಿ ಅಂತ ಹೇಳ್ತಾ ಇದೀಯಾ? ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದೀನಪ್ಪ. ನೀವು ಬೇಕಾದ್ರೆ ನಾನು ಹೊಡೆದು ಸಾಯಿಸ್ಬಿಡಿ. ಮತ್ತೆ ನನ್ನ ರೇಕ್ಸಕ್ಕೆ ಬರ್ಬೇಡ ನೀನು. ಸರ್ ಪ್ಲೀಸ್ ನೋಡಿ ಮತ್ತೆ ಪ್ಲೀಸ್ ಒಂದು ನಿಮಿಷ ಸರ್, ಪ್ಲೀಸ್ ಹೊಡಿಬೇಡಿ ಸರ್. ಮೇಡಮ್, ನೀವು ಈ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಹೇಳು. ಅದನ್ನು ತಿಳಿಸೋದಕ್ಕೆ ನಾನೀಗ ಬಂದಿರೋದು. ನಾನು ಅಧ್ಯಕ್ಷೆ ಆಗುವಾಗ ನೀವೆಲ್ಲ ಏನಂತ ಮಾತು ಕೊಟ್ಟಿದ್ರೆ, ನಿನ್ನ ತತ್ವ ಆದರ್ಶಗಳಿಗೆ ನಾವು ಅಡ್ಡಿ ಬರೋದಿಲ್ಲ, ನೀನು ಅಧ್ಯಕ್ಷೆ ಆಗು ಅಂತ ಹೇಳಿದ್ರಿ. ನಾನು ಮುಂಚೆಯಿಂದನೂ ಮನುಷ್ಯತ್ವ, ಸತ್ಯ, ಸಮಾಜದ ಸ್ವಾಸ್ಥ್ಯದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋಳು. ಆದರೆ ನೀವೆಲ್ಲ ಏನು ಮಾಡಿದ್ರಿ? ಪ್ರಾಮಾಣಿಕತೆಗೆ ಹೆಸರಾಗಿರೋ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದ ವಿರುದ್ಧ ನನ್ನನ್ನು ಅಧ್ಯಕ್ಷೆಯಾಗಿ ಮಾಡಿದ್ರಿ. ಅವ್ರ ವಿರುದ್ಧ ಇವತ್ತು ನಾನು ಎಲೆಕ್ಷನ್ಗೆ ನಿಲ್ಲೋ ಹಾಗೆ ಮಾಡಿದ್ರಿ. ರಾಜಕೀಯದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಇದೆಲ್ಲ ಅನಿವಾರ್ಯ ಅಂತ ನಾನು ಸಹಿಸ್ಕೊಂತ ಬಂದೆ. ಆದರೆ ಇವತ್ತು ನಮ್ಮಪ್ಪ ಏನು ಹೇಳ್ತಾರೆ ಹೇಳಿ? ದುಡ್ಡು ಹಂಚು, ಶಿವಕೃಷ್ಣ ದೇಸಾಯಿ ಅವ್ರನ್ನ ಸೋಲ್ಸು. ಹೆಂಡ ಹಂಚು, ಶಿವಕೃಷ್ಣ ದೇಸಾಯಿ ಅವ್ರನ್ನ ಸೋಲ್ಸು. 10 ಕೋಟಿ ಖರ್ಚು ಮಾಡು, 100 ಲಾರಿ ಹೆಂಡ ಹಂಚು ಅಂತ ಹೇಳ್ತಾರೆ. ಇದೇ ಅಲ್ವಾ ನಿಮ್ಮ ಧರ್ಮಯುದ್ಧದ ಸಿದ್ಧತೆ? ನನ್ನ ಆದರ್ಶಕ್ಕೆ ಅಡ್ಡಿ ಬರೋದಿಲ್ಲ ಅಂತ ಹೇಳ್ತೀರಿ, ಆದರೆ ನನ್ನ ಆದರ್ಶಕ್ಕೆ ವಿರುದ್ಧವಾದ ಎಲ್ಲ ಕೆಲಸ ಮಾಡಿಸೋದಕ್ಕೂ ನೀವು ಸಿದ್ಧ ಆಗಿದ್ದೀರಾ. ದೇವರಂತವ್ರು ನಮ್ಮ ಮಾವನವರು, ಅವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದಾಗ್ಲೂ ನನ್ನ ತಲೆ ನೇವರಿಸಿ ಆಶೀರ್ವಾದ ಮಾಡಿದ್ರು. ಅಂಥವ್ರ ವಿರುದ್ಧ ನನ್ನನ್ನು ಹೀನಾಯವಾಗಿ ನಡೆಸ್ಕೋತಾ ಇದ್ದಾರೆ ಅಂತ ನಾನು ಪಾಂಪ್ಲೆಟ್ಸ್ ಹಂಚ್ಬೇಕಾ? ಅಂಥವ್ರ ವಿರುದ್ಧ ಭಾಷಣ ಮಾಡಬೇಕಾ? ಅಲ್ಲಿಗೆ ನಾನು ಏನಾಗ್ತೀನಿ ಹೇಳಿ? ತಲೆ ಹರಟೆ ಮಾಡಬೇಡ. ಚುನಾವಣೆ ಯುದ್ಧ ಭೂಮಿಯ ಮಧ್ಯದಲ್ಲಿ ನಿನ್ನ ಉಪದೇಶಗಳೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ನೀವು ಹೇಳೋ ಯುದ್ಧದ ರೂಲ್ಸಲ್ಲಿ ನನಗೆ ನಂಬಿಕೆ ಇಲ್ಲ ಅಪ್ಪ. ದೇವ್ರ ಬನ್ನಿಗೆ ಬಾಕು ಹಾಕಕ್ಕೆ ಸಾಧ್ಯ ಇದ್ದಿದ್ರೆ ನೀವು ಅದನ್ನು ಮಾಡ್ತಾ ಇದ್ರಿ. ಅಂತ ಮನಸ್ಥಿತಿಲಿದ್ದೀರಾ ನೀವೆಲ್ಲ. ಈ ಚುನಾವಣೆ ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದ್ದೀನಿ, ಜಾತಿ, ಹಣ, ಹೆಂಡ ಇವು ಮೂರೇ ನಿಮ್ಮ ಅಸ್ತ್ರಗಳು. ಮನುಷ್ಯರನ್ನ ದುಡ್ಡು ಕೊಟ್ಟು, ಹೆಂಡ ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡ್ತೀರಾ. ಅಲ್ಲಿಗೆ ಮನುಷ್ಯರ ಬೆಲೆ ಏನಾಗುತ್ತೆ ಹೇಳಿ? ನಾನು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋಳು. ಇಂಥ ಪಕ್ಷದಲ್ಲಿ ಇರೋದಾಗ್ಲಿ, ಶಿವಕೃಷ್ಣ ದೇಸಾಯಿ ಅವರ ಪಕ್ಷನ ಸೋಲ್ಸೋದ್ರಲ್ಲಾಗಲಿ ನಾನು ನಂಬಿಕೆ ಇಟ್ಕೊಂಡಿಲ್ಲ. ನೋಡಿ, ಇದಿಷ್ಟು ನನ್ನ ಆತ್ಮ ಕನಸಿದ ಕಾರಣಗಳು. ಆದರೆ ನನ್ನ ಹೃದಯ ಕನಸೋ ಕಾರಣಗಳು ಇನ್ನೂ ಬೇಕಾದಷ್ಟಿವೆ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಶಿವಕೃಷ್ಣ ದೇಸಾಯಿ ಅವ್ರ ಮಗ ಸಿದ್ಧಾಂತ ಅವರನ್ನು. ಅವರೀಗ ನನ್ನ ನೆರಳು ಕಂಡ್ರು ಅಸಹ್ಯ ಮಾಡ್ಕೋತಾರೆ. ಪ್ರತಿ ಕ್ಷಣನೂ ನನ್ನನ್ನು ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ಮನುಷ್ಯತ್ವ ಬಿಟ್ಟು ಪಕ್ಷದ ತಂತ್ರಗಳನ್ನು ಅಳವಡಿಸ್ಕೊಂಡು ಮನೆಯವ್ರ ವಿರುದ್ಧನೇ ನಿಂತ್ಕೊಂಡ್ರೆ ಯಾವ ಹೆಂಡ್ತಿನ ಯಾವ ಗಂಡ ತಾನೇ ಸಹಿಸ್ಕೋತಾನೆ ಹೇಳಿ? ಹಿಂದೆ ನಾನು ಮಹಿಳಾ ಸಂಘಗಳ ಮುಂದಾಳಾಗಿ ಹೋರಾಡ್ತಾ ಇದ್ದೆ. ಆದರೆ ಇವತ್ತು ಅದೇ ಸಂಘಟನೆಯವರು ನನ್ನ ಮುಖ ಕಂಡ್ರೆ ತಿರಸ್ಕಾರದಿಂದ ನೋಡ್ತಾರೆ. ದುಡ್ಡು, ಹೆಂಡ, ಜಾತಿ ಇವುಗಳನ್ನೆಲ್ಲ ನಾಚಿಕೆ ಇಲ್ಲದೆ ಬಳಸ್ತಾ ಇದ್ರೆ ಯಾರು ತಾನೇ ಯಾಕೆ ನನಗೆ ಗೌರವ ಕೊಡ್ತಾರೆ ಹೇಳಿ? ನಾನು ಅವ್ರ ಎಲ್ಲರೂ ತಿರಸ್ಕಾರಕ್ಕೂ ಯೋಗ್ಯಳು.
ನೀವು ಶಿವಕೃಷ್ಣ ದೇಸಾಯಿ ಅವರನ್ನ ಸೋಲಿಸ್ಬೇಕು ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ನ ಕೊಂಡ್ಕೋತೀರಾ? ನನ್ನನ್ನು ಅವ್ರ ವಿರುದ್ಧ ಅಸ್ತ್ರವಾಗಿ ಬಳಸ್ಕೋತೀರಾ? ಅವ್ರ ತೇಜವಧೆ ಮಾಡಬೇಕು ಅಂತ ಪಾಂಪ್ಲೆಟ್ಸ್ ಹೊರಡಿಸ್ತೀರಾ? ಆದ್ರೆ ಶಿವಕೃಷ್ಣ ದೇಸಾಯಿ ಅವರು ನನ್ನ ತಲೆ ನೇವರಿಸಿ ಗೆದ್ದು ಬಾ ಅಂತ ಆಶೀರ್ವಾದ ಮಾಡ್ತಾರೆ. ನನಗೆ ಸಂಕಟ ಆಗೋದಿಲ್ವಾ? ಅಧಿಕಾರಕ್ಕೋಸ್ಕರ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಬಯಸೋರು ನೀವು. ಸಮಾಜಕ್ಕೋಸ್ಕರ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಬಯಸೋರು ನಮ್ಮ ಮಾವನವರು. ಸಾಧ್ಯ ಇಲ್ಲ. ಅಂಥವ್ರ ವಿರುದ್ಧ ಎಲೆಕ್ಷನ್ ನಿಂತು ನೀಚಲಾಗೋಕೆ ನನಗಿಷ್ಟ ಇಲ್ಲ. ನಾಳೆ ಬೆಳಗ್ಗೆನೆ ನಾನು ನಾಮಪತ್ರ ವಾಪಸ್ ಪಡಿತೀನಿ. ಹಾಗಂತ ಹೀಗೆ ಹೇಳಿದ್ರೆ ಹೇಗೆ? ಮೊದಲೇ ಬೊಗಳಕ್ಕೇನಾಗಿತ್ತು ನಿನಗೆ? ನಿಮ್ಮ ಕರಾಳತೆಯ ಎಲ್ಲ ಮುಖಗಳ ಪರಿಚಯ ಆಗಿದ್ದು ಇತ್ತೀಚೆಗೆ. ನಮ್ಮ ಮಾವನವರು ನನ್ನನ್ನು ಎಲೆಕ್ಷನ್ನಲ್ಲಿ ಗೆದ್ಬಾ ಅಂತ ಆಶೀರ್ವಾದ ಮಾಡಿದಾಗ ನನ್ನ ಆತ್ಮ ಚುಚ್ಚಿತು. ಸಿದ್ಧಾಂತ್ ನನ್ನನ್ನು ತಿರಸ್ಕಾರದಿಂದ ನೋಡಿದಾಗ ನನ್ನ ಹೃದಯಕ್ಕೆ ಹಿಂಸೆ ಆಯಿತು. ಈಗಲಾದರೂ ನನಗೆ ನಿಜವಾದ ಬೆಳಕು ಕಾಣಿಸ್ತು ಅಂತ ನನಗೆ ಸಂತೋಷ ಆಗ್ತಾ ಇದೆಪ್ಪ. ಅಲ್ಲಿ ನೀನೇ ನಿಂತ್ಕೊಳ್ಳೋದು ಅಂತ ಹೇಳಿ ಬೇರೆ ಯಾರ ಅಪ್ಲಿಕೇಶನ್ ಹಾಕಿಲ್ಲ. ಬೇರೆ ಯಾವ ಸ್ವತಂತ್ರ ಅಭ್ಯರ್ಥಿಗಳು ಇಲ್ಲ. ನೀವಿಬ್ಬರೇ ಕಣದಲ್ಲಿರೋದು. ನೀನೇನಾದರೂ ಅಪ್ಲಿಕೇಶನ್ ವಾಪಸ್ ತಗೊಂಡ್ರೆ, ನಾಮಿನೇಷನ್ ವಾಪಸ್ ತಗೊಂಡ್ರೆ ಇನ್ನ ನಿಮ್ಮ ಆಯ್ಕೆ ಆಗ್ಬಿಡ್ತಾರೆ. ಆಗ್ಲಿ ಬಿಡಿ. ಅದರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಪೆಟ್ಟು. ನೀನು ನಮ್ಮ ಪಕ್ಷದ ಅಧ್ಯಕ್ಷೆ. ನೀನೇ ವಿರೋಧ ಪಕ್ಷದ ನಾಯಕರು ಗೆಲ್ಲಿ ಅಂತ ನಾಮಿನೇಷನ್ ವಾಪಸ್ ತಗೊಂಡ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಬಗ್ಗೆ ನಂಬಿಕೆ ಕಳ್ಕೊಳ್ತಾರೆ. ಒಬ್ಬ ಪಕ್ಷದ ಅಧ್ಯಕ್ಷ ಯಾಕೆ ಪಕ್ಷಕ್ಕೆ ಮಾಡ್ತಿರೋ ದ್ರೋಹ ಆಯಿತು. ನಿಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಈಗಲೇ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹೀಗೆ ಯುದ್ಧದ ಮಧ್ಯೆ ಎದ್ದೋದ್ರೆ ನಾವು ಸೋತೋಗ್ಬಿಡ್ತೀವಿ ಮೃಣಾಲಿನಿ. ಅದು ನನಗೆ ಅತ್ಯಂತ ಸಂತೋಷವಾದ ವಿಚಾರ. ಮೃಣಾಲಿನಿ, ನನಗೆ ಕೋಪ ಬಂದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಪ್ಪ. ನನ್ನನ್ನು ಕೊಲ್ಲೋದಾದ್ರೆ ಕೊಂದುಬಿಡಿ. ನಾನು ವಿಷ ತಗೊಂಡು ಸಾಯ್ಬೇಕಾಗುತ್ತೆ. ಬಿಂಗಾರ ಮಗಳು ಒಂದು ಪಕ್ಷದ ಅಧ್ಯಕ್ಷ ಈಗ ಮಾಡ್ತಾಳೆ ಅಂದ್ರೆ ಇದೇ ಇಮೋಷನಲ್ ಬ್ಲ್ಯಾಕ್ ಮೇಲ್ನ ನೀವು ನನಗೆ ಹಿಂದೆನೂ ಮಾಡಿದ್ರಿ ಅಪ್ಪ. ಆಗ ನಿಮ್ಮ ಬ್ಲ್ಯಾಕ್ ಮೇಲ್ನ ನಂಬಿ ನಾನು ನಿಮ್ಮ ಪಕ್ಷದ ಅಧ್ಯಕ್ಷೆ ಆಗೋದಕ್ಕೆ ಒಪ್ಪಿದ್ದೆ. ಆದರೆ ಇವತ್ತು ನಿಮ್ಮ ಯಾವ ಇಮೋಷನಲ್ ಬ್ಲ್ಯಾಕ್ ಮೇಲ್ಗೂ ನಾನು ಬಗ್ಗೋದಿಲ್ಲ. ನೀವಿಂಥ ವಿಚಾರಗಳಿಗೆಲ್ಲ ಸಾಯೋದಿಲ್ಲ ಅಂತ ನನಗೆ ಗೊತ್ತಪ್ಪ. ನಿಮಗೆ ಅಧಿಕಾರದ ಮೇಲೆ, ಹಣದ ಮೇಲೆ ಎಷ್ಟು ವ್ಯಾಮೋಹ ಇದೆ ಅಂದರೆ ನನ್ನಂಥ 100 ಜನ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತಗೊಂಡ್ರು ನೀವು ಸಾಯೋದಿಲ್ಲ ಅಂತ ನನಗೆ ಗೊತ್ತು. ತಗೊಳ್ಳಿ, ನೀವು ನನಗೆ ಕೊಟ್ಟ ಕಾರ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಬರ್ತೀನಿ.
ಆ ಶಿವಕೃಷ್ಣ ದೇಸಾಯಿ ಕೊನೆಗೂ ಗೆದ್ಬಿಟ್ನಲ್ರಿ, ಚುನಾವಣೆಗಿಂತ ಮುಂಚೆ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.